ಒಬ್ಬಂಟಿಯಾದ ಸಂಸದ ರಾಜಾ ಅಮರೇಶ್ವರ್ ನಾಯಕ್ ಒಬ್ಬಂಟಿಯಾಗಿ ರಾಜಾ ಅಮರೇಶ್ವರ ನಾಯಕ್ ಪ್ರಚಾರವನ್ನು ಆರಂಭಿಸಿದ್ದಾರೆ. ರಾಯಚೂರು ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಕೂಡ ಹೌದು ರಾಜಾ ಅಮರೇಶ್ವರ ನಾಯಕ್. ಈ ಬಾರಿ ಅಮರೇಶ್ವರ್ ನಾಯಕ್ ಒಬ್ಬಂಟಿಯಾಗಿ ಪ್ರಚಾರವನ್ನು ಆರಂಭ ಮಾಡಿದ್ದಾರೆ. ಬಿಜೆಪಿ ಪಕ್ಷದ ಅಭ್ಯರ್ಥಿ ಅವರು ಪ್ರಚಾರ ಮಾಡಿದರೆ ಅಸಮಾಧಾನಿತರು ತಪ್ಪು ತಿಳಿಯುವ ಸಾಧ್ಯತೆ ಇದೆ. ಖುದ್ದು ರಾಯಚೂರು ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಕೂಡ ದೂರ ಉಳಿದಿದ್ದಾರೆ. ಅಳಿಯ ಮಾಜಿ ಸಚಿವ ಕೆ ಶಿವನಗೌಡ ನಾಯಕ್ ಸಹ ದೂರ ಉಳಿದಿದ್ದಾರೆ. ಹೀಗಾಗಿ ಒಬ್ಬಂಟಿಯಾಗಿ ಅಖಾಡಕ್ಕೆ ಧುಮುಕಿ ರಾಜಾ ಅಮರೇಶ್ವರ್ ನಾಯಕ್ ತಮ್ಮ ಪ್ರಚಾರವನ್ನು ಆರಂಭಿಸಿದ್ದಾರೆ. ರಾಯಚೂರು ಲೋಕಸಭಾ ಕ್ಷೇತ್ರದ ಹಾಲಿ ಸಂಸದ ಜೊತೆಗೆ 2024ರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿರುವಂಥ ರಾಜಾ ಅಮರೇಶ್ವರ್ ನಾಯಕ್ ಒಬ್ಬಂಟಿಯಾಗಿ ಪ್ರಚಾರವನ್ನು ಆರಂಭ ಮಾಡಿದ್ದಾರೆ. ಲೋಕಸಭಾ ಚುನಾವಣಾ ಕಣದಲ್ಲಿ ಅವರೀಗ ಒಬ್ಬಂಟಿಯಾಗಿದ್ದಾರೆ. ಯಾವ ಶಾಸಕರು ಕೂಡ ಅವರ ಬೆನ್ನಿಗೆ ನಿಲ್ತಾ ಇಲ್ಲ. ಕೆಲವರು ಅಸಮಾಧಾನಗೊಂಡಿದ್ದಾರೆ. ಹೀಗಾಗಿ ಯಾರನ್ನೇ ಕರೆದರೂ ಕೂಡ ಒಂದಷ್ಟು ತಪ್ಪುಗಳಾಗಬಹುದು, ತೊಂದರೆ ಆಗಬಹುದು, ಗೊಂದಲ ಆಗಬಹುದು ಅನ್ನೋ ನಿಟ್ಟಿನಲ್ಲಿ ಒಬ್ಬಂಟಿಯಾಗಿ ರಾಜಾ ಅಮರೇಶ್ವರ್ ನಾಯಕ್ ಪ್ರಚಾರ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಒಂದು ಕಡೆ ರಾಯಚೂರು ನಗರ ಕ್ಷೇತ್ರದ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಕೂಡ ಪ್ರಚಾರದಿಂದ ದೂರ ಉಳಿದಿದ್ದಾರೆ. ಇತ್ತ ಅಳಿಯ ಮಾಜಿ ಸಚಿವ ಕೆ ಶಿವನಗೌಡ ನಾಯಕ್ ಸಹ ದೂರ ಉಳ್ಕೊಂಡಿದ್ದಾರೆ. ಯಾರನ್ನ ಕರೆದರೂ ಗೊಂದಲ ಆಗಬಹುದು. ಬಿ ವಿ ನಾಯಕ್, ತಿಪ್ಪರಾಜು ಹವಾಲ್ದಾರ್ ಅವ್ರ ನಡೆ ಗೊತ್ತಾಗ್ತಾ ಇಲ್ಲ ಇನ್ನೂ ಏನು ಅಂತ. ಹೀಗಾಗಿ ನಾನಿನ್ ಕಾದು ಕುಳಿತರೆ ಸರಿ ಹೋಗಲ್ಲ ಅನ್ನೋ ಕಾರಣಕ್ಕೆ ಅದನ್ನೇ ಮುಂದಿಟ್ಕೊಂಡು ಒಬ್ಬಂಟಿಯಾಗಿ ಪ್ರಚಾರ ಕಾರ್ಯವನ್ನು ಆರಂಭಿಸಿದ್ದಾರೆ. ಲೋಕಸಭಾ ಕ್ಷೇತ್ರದ ರಾಯಚೂರಿನ ಅಭ್ಯರ್ಥಿ ರಾಜಾ ಅಮರೇಶ್ವರ್ ನಾಯಕ್. ಇದು ರಾಯಚೂರು ಲೋಕಸಭಾ ಕ್ಷೇತ್ರದ ಅಖಾಡದಲ್ಲಿ ಅಭ್ಯರ್ಥಿ ಹಾಗೂ ಹಾಲಿ ಸಂಸದ ರಾಜಾ ಅಮರೇಶ್ವರ್ ನಾಯಕರ ಒಂದಷ್ಟು ಎದುರಾಗಿರುವಂಥ ಸಮಸ್ಯೆ. ಅವರು ಏಕಾಂಗಿಯಾಗಿಯೇ ತಮ್ಮ ಪ್ರಚಾರ ಕಾರ್ಯವನ್ನು ಆರಂಭ ಮಾಡಿದ್ದಾರೆ. ಲೋಕಸಭಾ ಮೀಸಲು ಕ್ಷೇತ್ರದ ಅಭ್ಯರ್ಥಿ ಅವರು ಈ ಬಾರಿ ಅವರ ಬೆನ್ನಿಗೆ ಯಾರು ನಿಲ್ತಾ ಇಲ್ಲ. ರಾಯಚೂರು ನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂಥ ಡಾಕ್ಟರ್ ಶಿವರಾಜ್ ಪಾಟೀಲ್ ಆಗಿರಬಹುದು, ಅವರ ಅಳಿಯ ಮಾಜಿ ಸಚಿವ ಕೆ ಶಿವನಗೌಡ ನಾಯಕ್ ಆಗಿರಬಹುದು, ಯಾರೂ ಕೂಡ ಅವ್ರ ಜೊತೆ ನಿಲ್ತಾ ಇಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.